ನಮಸ್ಕಾರ ವೀಕ್ಷಕರೇ, ಅನಿಲ್ ನೋನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ದಿನ ನಾನು ನಿಮಗೆ RRB NTPC ಹಳೆಯ ಪ್ರಶ್ನೆ ಪತ್ರಿಕೆಗಳ ಸರಣಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು 11 ಏಪ್ರಿಲ್ 2016ರಲ್ಲಿ ನಡೆದ ಶಿಫ್ಟ್ 1 RRB NTPC ಪರೀಕ್ಷಾ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೇಯ್ನ್ ಆಗಿ ನಾನಿಲ್ಲಿ ಮೆಂಟಲ್ ಎಬಿಲಿಟಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ಮೆಂಟಲ್ ಎಬಿಲಿಟಿ ಸೊಲ್ಯೂಷನ್ಸ್ಗಳು ಹೇಗಿದೆ, ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ರೀಡ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕನ್ಕ್ಲೂಷನ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಇದೆ, ನೀವು ನೋಡ್ಕೋಬೇಕು. ಈ ಸ್ಟೇಟ್ಮೆಂಟ್ ಆದಮೇಲೆ ಕನ್ಕ್ಲೂಷನ್ಸ್ ಅಂತ ಇದೆ. ಇದೆರಡು ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ ಸ್ಟೇಟ್ಮೆಂಟ್ ಅಂದರೆ ಏನು ಅಂದರೆ, ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಸತ್ಯ ಅಂತ ನೀವು ಅಂದ್ಕೊಂಡು ಒಂದು ಗ್ರಾಫನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆ ಗ್ರಾಫಿನ ಆಧಾರದ ಮೇಲೆ ಈ ಕನ್ಕ್ಲೂಷನ್ಸ್ಗಳು ಆಗುತ್ತೋ ಆಗಲ್ವೋ ಅನ್ನೋದನ್ನ ನೀವು ನೋಡಬೇಕಾಗತ್ತೆ. ಯಾವ ಕನ್ಕ್ಲೂಷನ್ ಆಗುತ್ತೋ ಆ ಕನ್ಕ್ಲೂಷನನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ಫಸ್ಟಿಗೆ ಏನು ಕೊಟ್ಟಿದ್ದಾರೆ ನೋಡಿ, ಆಲ್ ಆ್ಯಪಲ್ಸ್ ಆರ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಬರ್ಕೋಬೋದು, ಆಲ್ ಆ್ಯಪಲ್ಸ್ ಆರ್ ಲೀವ್ಸ್. ಸೊ ಆಲ್ ಆ್ಯಪಲ್ಸ್ ಇದರೊಳಗಿರುವಂಥದ್ದು ಆ್ಯಪಲ್ಸ್, ಸೊ APP ಅಂತ ಬರ್ಕೋತೀನಿ. ಆಲ್ ಆ್ಯಪಲ್ಸ್ ಆರ್ ಲೀವ್ಸ್, ಸೊ ಲೀವ್ಸ್. ಸಮ್ ಲೀವ್ಸ್ ಆರ್ ಲೆಮನ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಲೀವ್ಸ್ ಆರ್ ಲೆಮನ್ಸ್ ಅಂದರೆ ಕೆಲವೊಂದು ಲೀವ್ಸ್ ಮಾತ್ರ ಲೆಮನ್ಸ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಕೆಲವೊಂದು ಲೀವ್ಸು ಲೆಮನ್ ಆಗಿದೆ. ನೋ ಲೆಮನ್ ಈಸ್ ಹೌಸ್ ಅಂತ ಇದೆ. ಅಲ್ಲಿಗೆ ನೋ ಲೆಮನ್ ಈಸ್ ಹೌಸ್ ಅಂತ ಹೇಳಿದ್ರೆ ಅದು ಸಪರೇಟ್ ಸರ್ಕಲ್ ಬರುತ್ತೆ ನೋಡಿ. ಲೆಮನ್ ಮತ್ತು ಹೌಸಿಗೆ ಸಪರೇಟ್ ಸರ್ಕಲ್ ಆಗುತ್ತೆ. ಈಗ ಈ ಸ್ಟೇಟ್ಮೆಂಟಿಗೆ ಸತ್ಯ ಅಂದ್ಕೊಂಡು ನೀವು ಈ ಗ್ರಾಫನ್ನು ನೀವು ರೆಡಿ ಮಾಡ್ಕೊಂಡಿದ್ದೀರಾ. ಇದು ಸಿಕ್ಕಿರುವಂತಹ ಗ್ರಾಫ್. ಇದನ್ನು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ಆ್ಯಪಲ್ಲಿಗೆ ಲೀವ್ಸಿಗೆ ರಿಲೇಷನ್ಶಿಪ್ನ ಹೇಳಿದ್ದಾರೆ. ಅದರಲ್ಲಿ ಸ್ಟೇಟ್ಮೆಂಟಲ್ಲಿ ಆ್ಯಪಲ್ ಆರ್ ಲೀವ್ಸ್ ಅಂತ. ಲೀವ್ಸಿಗೂ ಮತ್ತು ಲೆಮನ್ಸಿಗೂ ಕೂಡ ಹೇಳಿದ್ದಾರೆ. ಲೀವ್ಸ್ ಮತ್ತು ಲೆಮನ್ನಿಗೆ ರಿಲೇಷನ್ಶಿಪ್ನ ಹೇಳಿದ್ದಾರೆ. ಆದರೆ ಆ್ಯಪಲ್ಗೂ ಮತ್ತು ಲೆಮನ್ನಿಗೂ ರಿಲೇಷನ್ಶಿಪ್ನ ಹೇಳಿಲ್ಲ. ಅದೇ ರೀತಿ ಹೌಸಿಗೂ ಆ್ಯಪಲ್ಗೂ ರಿಲೇಷನ್ಶಿಪ್ನ ಹೇಳಿಲ್ಲ. ಆದರೆ ಲೆಮನ್ನಿಗೂ ಮತ್ತು ಹೌಸಿಗೆ ರಿಲೇಷನ್ಶಿಪ್ನ ಹೇಳಿದ್ದಾರೆ. ಅಂದರೆ ಎಲ್ಲ ಲೆಮನ್ಗಳು ಹೌಸ್ ಆಗೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಕನ್ಕ್ಲೂಷನಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗಿ, ಆ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಇದು ಆಗುತ್ತೋ ಆಗಲ್ವೋ ಅಂತ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಮೊದಲನೇ ಕನ್ಕ್ಲೂಷನ್ ನೋಡೋಣ. ಸಮ್ ಹೌಸಸ್ ಆರ್ ಆ್ಯಪಲ್ಸ್ ಅಂತ ಇದೆ. ಸಮ್ ಹೌಸಸ್ ಆರ್ ಆ್ಯಪಲ್ಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಆ್ಯಪಲ್ಗೂ ಮತ್ತು ಹೌಸಿಗೂ ರಿಲೇಷನ್ನನ್ನೇ ಕೊಟ್ಟಿಲ್ಲ. ಸೊ ಈ ರಿಲೇಷನ್ನೇ ಕೊಟ್ಟಿಲ್ಲ ಅಂದಮೇಲೆ ಸಮ್ ಹೌಸಸ್ ಆರ್ ಆ್ಯಪಲ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ಕನ್ಕ್ಲೂಷನ್ ಆಗೋದಿಲ್ಲ. ಅದೇ ರೀತಿ ಸಮ್ ಲೆಮನ್ಸ್ ಆರ್ ಆ್ಯಪಲ್ಸ್ ಅಂತ ಇದೆ. ಸಮ್ ಲೆಮನ್ಸ್ ಆರ್ ಆ್ಯಪಲ್ಸ್. ಇಲ್ಲಿ ನೋಡಿ, ಸಮ್ ಲೀವ್ಸ್ ಆರ್ ಲೆಮನ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಲೆಮನ್ಸ್ ಆರ್ ಆ್ಯಪಲ್ ಅಂದರೆ ಇದನ್ನು ನಾವು ಈ ರೀತಿ ಬರೀಬಹುದು. ಸೊ ಇದು ಪಾಸಿಬಿಲಿಟಿ. ನೀವು ಬರೀಬಹುದು, ಬರೀದಲೇ ಇದ್ದರೂ ಇರಬಹುದು. ಆದರೆ ಇಲ್ಲಿ ಮೇಯ್ನಾಗಿ ಆ್ಯಪಲ್ಗೂ ಮತ್ತು ಲೆಮನ್ಸ್ಗೂ ರಿಲೇಷನ್ಶಿಪ್ ಕೊಡದೇ ಇರೋದ್ರಿಂದ ಇದು ಮೇ ಬಿ ಮೇ ನಾಟ್ ಬಿ ಆಗಬಹುದು. ಸೊ ಮೇ ಬಿ ಆರ್ ಮೇ ನಾಟ್ ಬಿ ಆಗೋ ಸಾಧ್ಯತೆ ಇರೋದ್ರಿಂದ ಇದು ಆಗೋದಿಲ್ಲ. ಯಾವಾಗಲೂ ಸಾಧ್ಯತೆಗಳಿದೆ ಅಂದಾಗ ಅದು ಆಗೋದಿಲ್ಲ. ಮೂರನೇ ನೋಡಿ, ನೋ ಹೌಸ್ ಈಸ್ ಆ್ಯಪಲ್ ಅಂತ ಇದೆ. ನೋ ಹೌಸ್ ಈಸ್ ಆ್ಯಪಲ್. ಕರೆಕ್ಟಾ? ಇಲ್ಲಿ ಆ್ಯಪಲ್ಲಿಗೂ ಮತ್ತು ಹೌಸಿಗೂ ರಿಲೇಷನ್ಶಿಪ್ನ ಹೇಳೇ ಇಲ್ಲ. ಆದರೂ ನೋ ಹೌಸ್ ಈಸ್ ಆ್ಯಪಲ್ ಅಂತ ನಾವು ಬರೀಬಹುದಾ? ಹೌದು. ಇಲ್ಲಿ ಲೆಮನ್ನಿಗೂ ಮತ್ತು ಹೌಸಿಗೆ ರಿಲೇಷನ್ಶಿಪ್ ಇರೋದ್ರಿಂದ ನಾವು ಇದನ್ನು ಲೆಮನ್ ಒಳಗೆ ಬರೆಯೋದಕ್ಕಾಗಲ್ಲ. ಈ ಸರ್ಕಲ್ನ ಇದರೊಳಗೆ ನಾವು ಬರೆಯೋದಕ್ಕೆ ಆಗೋದಿಲ್ಲ. ಆದರೆ ಈ ಹೌಸನ್ನು ನಾವು ಇಲ್ಲಿ ಬರೀಬಹುದಲ್ವಾ? ಯಾಕೆಂದರೆ ಯಾವುದೇ ರಿಲೇಷನ್ಶಿಪ್ನ ಹೇಳಿಲ್ಲ. ಹಾಗಾಗಿ ಇಲ್ಲಿ ನಾವು ಹೌಸನ್ನು ಬರೀಬಹುದು. ಬಟ್ ರಿಲೇಷನ್ಶಿಪ್ ಹೇಳದೇ ಇರೋದ್ರಿಂದ ಇದು ಕೂಡ ಮೇ ಬಿ ಮೇ ನಾಟ್ ಬಿ ಕ್ಯಾಟಗರಿಗೆ ಸೇರುತ್ತೆ. ಇದು ಕೂಡ ಆದರೂ ಆಗಬಹುದು, ಆಗದಲ್ಲೇ ಇದ್ದರೂ ಇಲ್ಲ. ಸೊ ಈ ಮೂರು ಕನ್ಕ್ಲೂಷನ್ಸು ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ನೀವು ಉತ್ತರಗಳನ್ನ ನೋಡಿದ್ರೆ
ಓನ್ಲಿ 1 ಫಾಲೋಸ್, ಓನ್ಲಿ 2 ಫಾಲೋಸ್, ಓನ್ಲಿ 3 ಫಾಲೋಸ್ ಆ್ಯಂಡ್ ಐದರ್ 1 ಆರ್ 3 ಫಾಲೋಸ್ ಅಂತ ಇದೆ. ಇಲ್ಲಿ ಯಾವುದೂ ಫಾಲೋ ಆಗ್ತಾ ಇಲ್ಲ ಅಂತ ಯಾವ ಆಪ್ಷನಲ್ಲೂ ಕೂಡ ಇಲ್ಲ. ನೈದರ್ ಕನ್ಕ್ಲೂಷನ್ ಫಾಲೋಸ್ ಅನ್ನೋ ಆಪ್ಷನ್ ಇಲ್ಲಿಲ್ಲ. ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ಟ್ರಿಕ್ಕಿಯಾಗಿ ಯೋಚನೆ ಮಾಡಬೇಕಾಗುತ್ತೆ. ಏನು ಅಂದರೆ ಸಮ್ ಹೌಸಸ್ ಆರ್ ಆ್ಯಪಲ್ಸ್ ಅನ್ನೋದನ್ನ ಗಮನಿಸಿ, ನೋ ಹೌಸ್ ಇಸ್ ಆ್ಯಪಲ್ ಅನ್ನೋದನ್ನು ಗಮನಿಸಿ. ಇಲ್ಲಿ ಹೌಸ್ ಅನ್ನೋದು ಇದೆ, ಇಲ್ಲಿ ಆ್ಯಪಲ್ ಅನ್ನೋದು ಇದೆ. ಅದೇ ರೀತಿ ಇಲ್ಲಿ ಹೌಸ್ ಅನ್ನೋದು ಇದೆ, ಇಲ್ಲಿ ಆ್ಯಪಲ್ ಅನ್ನೋದು ಇದೆ. ಇದರಲ್ಲಿ ನೀವು ಮೇನ್ ಗಮನಿಸಬೇಕಾಗಿರೋದು ಇಲ್ಲಿ ಸಮ್ ಅಂತ ಇದೆ, ಇಲ್ಲಿ ನೋ ಅಂತ ಇದೆ. ಸೊ ಸಮ್ ಅಂತ ಬಂದರೆ ಅದನ್ನು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ನೋ ಅಂತ ಬಂದರೆ ಅದನ್ನು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಒಂದು ವೇಳೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಇನ್ನೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿರೋ ಆಬ್ಜೆಕ್ಟ್ಸ್ಗಳು ಒಂದೇ ಆಗಿದ್ದರೆ, ಸೊ ಸೇಮ್ ಆಬ್ಜೆಕ್ಟ್ಸ್ ಆಗಿದ್ದರೆ ಅವೆರಡೂ ಕೂಡ ಮೇ ಬಿ ಮೆ ನಾಟ್ ಬಿ ಪಾಸಿಬಿಲಿಟೀಸಲ್ಲಿದ್ದರೆ, ಮೇ ಬಿ ಮೆ ನಾಟ್ ಬಿ ಪಾಸಿಬಿಲಿಟೀಸ್ನಲ್ಲಿ ಇದ್ದರೆ ಆಗ ನಾವು ಐದರ್ ಆಪ್ಷನನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಐದರ್ 1 ಆರ್ 3 ಫಾಲೋಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಆದರೆ ಈ ಪ್ರಶ್ನೆಯಲ್ಲಿ ಡಿಸ್ಕ್ರಿಪೆನ್ಸಿ ಇಸ್ ಫೌಂಡ್ ಅಂತ ಇದೆ. ಯಾವ ಡಿಸ್ಕ್ರಿಪೆನ್ಸಿ ಅಂದರೆ ಇಲ್ಲಿ ಓನ್ಲಿ 3 ಫಾಲೋಸ್ ಅಂತ ಇದೆ ನೋಡಿ, ಇದನ್ನು ಕೂಡ ನಾವು ಸರಿ ಅಂತ ಹೇಳಬಹುದು. ಯಾಕೆಂದರೆ ಕೊಟ್ಟಿರೋ ಡಯಾಗ್ರಾಮ್ನಲ್ಲಿ ನೀವು ಬರ್ಕೊಂಡ್ರೆ ಈ ಡಯಾಗ್ರಾಮ್ನಲ್ಲಿ ನೋ ಹೌಸ್ ಈಸ್ ಆ್ಯಪಲ್ ಅನ್ನೋದು ಸರಿಯಾಗಿದೆ. ಹೌಸ್ ಆ್ಯಪಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಡಯಾಗ್ರಾಮ್ ಮೂಲಕ ಗೊತ್ತಾಗ್ತಾ ಇದೆ. ಹಾಗಾಗಿ ಓನ್ಲಿ 3 ಫಾಲೋಸ್ ಅನ್ನೋದು ಕೂಡ ಇಲ್ಲಿ ಸರಿ ಅನ್ನಿಸ್ಬಹುದು. ಹಾಗಾಗಿ ಈ ಎರಡು ಆಪ್ಷನ್ಗಳ ನಡುವೆ ಕನ್ಫ್ಯೂಷನ್ಸ್ ಇರೋದ್ರಿಂದ ಇಲ್ಲಿ ಡಿಸ್ಕ್ರಿಪೆನ್ಸಿ ಬಂದಿದೆ ಅಂತ ಈ ಕ್ವಶನನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಬಟ್ ಇಲ್ಲಿ ಲಾಜಿಕಲಿ ಐದರ್ 1 ಆರ್ 3 ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ ಎ ಸರ್ಟೈನ್ ಕೋಡ್ TRIPPLE is written as SQHOOKD. How is EXOTIC coded in that code ಅಂತ ಪ್ರಶ್ನೆ ಇದೆ. ಇದು ಕೋಡಿಂಗ್ ಡಿಕೋಡಿಂಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಮೊದಲಿಗೆ ಅಲ್ಲಿ ಕೊಟ್ಟಿರುವಂತಹ ವರ್ಡಿಗೆ ನೀವೇನು ಮಾಡಬೇಕು, ಕೋಡ್ನ ಕಂಡುಹಿಡಿಬೇಕಾಗತ್ತೆ. ಆ ಕೋಡ್ನ ನೀವು ಕಂಡುಹಿಡಿಬೇಕು ಅಂದರೆ ಇವೆರಡಕ್ಕೂ ಕೂಡ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಏನು ರಿಲೇಷನಲ್ಲಿ ಇದನ್ನು ಕೋಡ್ ಮಾಡಲಾಗಿದೆ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಬನ್ನಿ ಫಸ್ಟು ಆ ಕೋಡ್ ಏನು ಅನ್ನೋದನ್ನು ಕಂಡುಹಿಡಿಯೋಣ. ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. TRIPPLE ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕೋಡ್ ಏನು ಕೊಟ್ಟಿದ್ದಾರೆ ಅಂತ ನೀವು ನೋಡಿ, SQHOOKD ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ನೀವು ಕಂಡುಹಿಡಿಬೇಕಾಗಿರೋದು ಯಾವುದಕ್ಕೆ ಅಂದರೆ XOTIC. ಅದಕ್ಕೆ ನೀವು ಕೋಡ್ನ ಕಂಡುಹಿಡಿಬೇಕಾಗತ್ತೆ. ಫಸ್ಟಿಗೆ ಟಿಗೂ ಎಸ್ಸಿಗೂ ಏನಾದರೂ ರಿಲೇಷನ್ ಇದೆಯಾ, ಆರ್ ಕ್ಯೂಗಿದೆಯಾ, IHಗಿದೆಯಾ, POಗಿದೆಯಾ ಅಂತ ನೀವು ಆರ್ಡರ್ ವೈಸಲ್ಲಿ ನೋಡಬೇಕಾಗತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ನೀವು ನೋಡ್ಬೋದು ಯಾವ್ಯಾವ ರೀತಿ ನಿಮಗೆ ರಿಲೇಷನಲ್ಲಿ ಕೊಟ್ಟಿರ್ತಾರೆ ಅಂದರೆ ಸ್ಟ್ಯಾಂಡರ್ಡೈಸ್ ಆಗಿ ನಾನು ತೋರಿಸಿದ ಹಾಗೆ ಕೊಟ್ಟಿರ್ಬೋದು, ಅಥವಾ ಈ ರೀತಿ ಆಲ್ಟರ್ನೇಟಿವ್ಸ್ ಆಗಿ ಕೊಟ್ಟಿರಬಹುದು, ಈ ರೀತಿ ಆಲ್ಟರ್ನೇಟಿವ್ಸ್ ಆಗಿ ಕೊಡಬಹುದು, ಅಥವಾ ಬೇರೆ ರೀತಿಯೂ ಕೊಡಬಹುದು. ಹಾಗಾಗಿ ನೀವು ಕರೆಕ್ಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಒಂದು ಸೀರೀಸ್ ವೈಸಲ್ಲಿ ಕೊಟ್ಟಿರ್ತಾರೆ. ಸೊ ಟಿಯಿಂದ ಎಸ್ಸಿಗೆ ಏನು ಚೇಂಜ್ ಆಗಿದೆ ನೋಡಿ, ಎಸ್ ಆದಮೇಲೆ ಟಿ ಬರುತ್ತೆ, ಎಸ್ ಆದಮೇಲೆ ಟಿ ಬರುತ್ತೆ. ಅಲ್ಲಿಗೆ ಟಿನ ರಿವರ್ಸ್ ಆರ್ಡರ್ ಆಗಿದೆ, ದಟ್ ಈಸ್ -1 ಮಾಡಿದ್ರೆ ಟಿಗೆ -1 ಮಾಡಿದ್ರೆ ಎಸ್ ಬರುತ್ತೆ. ಅದೇ ರೀತಿ ಆರ್ ಮತ್ತು ಕ್ಯೂಗೆ ನೋಡಿದ್ರೆ -1 ಅನ್ನೋದು ಆಗಿರುತ್ತೆ. ಐಯಿಂದ ಹೆಚ್ಗೆ ನೋಡಿದ್ರೆ ಐಯಿಂದ -1 ಮಾಡಿದ್ರೆ ಹೆಚ್ ಬರುತ್ತೆ. ಸೊ ಪಿನ ಹಿಂದಿನ ಲೆಟರು ಓ ಆಗಿರೋದ್ರಿಂದ -1, ಈ ಪಿನ ಹಿಂದಿನ ಲೆಟರ್ ಆಗಿರೋದು -1, ಎಲ್ಲಿಂದ ಕೆ ಆಗಿರೋದು ಕೂಡ -1 ಆ್ಯಂಡ್ ಇಯಿಂದ ಡಿ ಆಗಿರೋದು ಕೂಡ -1. ಅಂದರೆ ನಿಮಗೆ ಯಾವ ವರ್ಡನ್ನು ಕೊಟ್ಟಿದ್ದಾರೆ ಆ ವರ್ಡಲ್ಲಿ ಪ್ರತಿಯೊಂದು ಅಕ್ಷರದ ಹಿಂದಿನ ವರ್ಡನ್ನು ನೀವು ಬರೀತಾ ಹೋದರೆ ಅದು ಕೊಟ್ಟಿರುವಂತಹ ವರ್ಡಿಗೆ ಏನಾಗಿರುತ್ತೆ, ಕೋಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ.
ಈಗ ಇನ ಹಿಂದಿನ ಅಕ್ಷರ ಏನಾಗಿರುತ್ತೆ, ಡಿ ಆಗಿರುತ್ತೆ. ಎಕ್ಸಿನ ಹಿಂದಿನ ಅಕ್ಷರ ಏನಾಗಿರುತ್ತೆ, ಡಬ್ಲ್ಯೂ ಆಗಿರುತ್ತೆ. ಓನ ಹಿಂದಿನ ಅಕ್ಷರ ಎನ್ ಆಗಿರುತ್ತೆ. ಟಿನ ಹಿಂದಿನ ಅಕ್ಷರ ಎಸ್ ಆಗಿರುತ್ತೆ. ಐನ ಹಿಂದಿನ ಅಕ್ಷರ ಹೆಚ್ ಆಗಿರುತ್ತೆ. ಮತ್ತು ಸಿನ ಹಿಂದಿನ ಅಕ್ಷರ ಬಿ ಆಗಿರುತ್ತೆ. ಸೊ ಡಿ ಡಬ್ಲ್ಯೂ ಎನ್ ಎಸ್ ಹೆಚ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಅದು ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಬೇಕು. ಡಿ ಡಬ್ಲ್ಯೂ ಎನ್ ಎಸ್ ಹೆಚ್ ಬಿ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಎಕ್ಸ್ರೇಸ್ ವಿಚ್ ಆರ್ ನೌ ಯೂಸ್ಡ್ ಆನ್ ಎ ಡೇ ಟು ಡೇ ಬೇಸಿಸ್ ಫಾರ್ ಡಯಾಗ್ನೋಸಿಸ್ ಇನ್ ಮೆಡಿಸಿನ್ ವಾಸ್ ಡಿಸ್ಕವರ್ಡ್ ಬೈ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ. ಈ ಎಕ್ಸ್ರೇನ ಕಂಡುಹಿಡಿದವ್ರು ಯಾರು ಅಂತ ಕೇಳಿರೋವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ವಿಲಿಯಂ ರಾಂಟ್ಜನ್ ಅನ್ನೋರು ಎಕ್ಸ್ರೇನ ಕಂಡುಹಿಡಿತಾರೆ. ಮುಂದಿನ ಪ್ರಶ್ನೆನ ನೋಡೋಣ. ವಿಚ್ ಕಂಪನಿ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ಪೋಸ್ಟ್ ಇಟ್ ಆ್ಯಂಡ್ ಸ್ಕಾಚ್ ಟೇಪ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, 3M ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಿಂಪ್ಲಿಫೈ 5x ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ 4x ಅಂತ ಕೇಳಿದ್ದಾರೆ. ನೀವು ಸಿಂಪಲಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಅಂದರೆ, ಫಸ್ಟಿಗೆ 5x ಇಂದ ಈ ಬ್ರ್ಯಾಕೆಟ್ ಒಳಗಿರುವಂತಹ ಎಕ್ಸ್ ಪ್ಲಸ್ 2ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ದೆನ್ ನೀವು 4xನ್ನು ಆ್ಯಡ್ ಮಾಡಬೇಕು. ಯಾಕೆ ಈ ರೀತಿ ಅಂತ ಕೇಳಿದ್ರೆ, ನಿಮಗೆ ಬಾಡ್ಮಸ್ ರೂಲ್ ಗೊತ್ತು. ಈ ಬಾಡ್ಮಸ್ ರೂಲ್ ಪ್ರಕಾರ ಬಿ ಅಂದರೆ ಬ್ರ್ಯಾಕೆಟ್, ಓ ಅಂದರೆ ಆಫ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಫಸ್ಟು ಬ್ರ್ಯಾಕೆಟ್ನ ಸಾಲ್ವ್ ಮಾಡಬೇಕು, ಸೆಕೆಂಡ್ ಆಫ್ನ ಸಾಲ್ವ್ ಮಾಡಬೇಕು, ಥರ್ಡ್ ಡಿವಿಷನ್ನ ಸಾಲ್ವ್ ಮಾಡಬೇಕು, ಫೋರ್ತ್ ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡಬೇಕು, ಫಿಫ್ತ್ ಅಡಿಷನ್ನ ಸಾಲ್ವ್ ಮಾಡಬೇಕು, ಸಿಕ್ಸ್ ಸಬ್ಟ್ರಾಕ್ಷನ್, ಕೊನೆಗೆ ಸಬ್ಟ್ರಾಕ್ಷನ್ನ ಮಾಡಬೇಕಾಗತ್ತೆ. ಹಾಗಾಗಿ ಫಸ್ಟು ಬ್ರ್ಯಾಕೆಟ್ ಒಳಗಿರೋದನ್ನ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ ಇರೋದ್ರಿಂದ ಅದನ್ನು ನೀವು ಹಾಗೆ ಇಟ್ಕೋಬೋದು. ಸೊ ಫಸ್ಟಿಗೆ ಈ 5x ಇಂದ ಇಡೀ ಬ್ರ್ಯಾಕೆಟಿಗೆ ನೀವು ಮಲ್ಟಿಪ್ಲಿಕೇಶನ್ನ ಮಾಡ್ಕೋಬೋದು. ಆವಾಗ ಏನಾಗುತ್ತೆ, 5x ಇಂಟು ಎಕ್ಸ್ ದಟ್ ಈಸ್ 5x ಸ್ಕ್ವೇರ್ ಏನು ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್ 5x ಇಂಟು 2 ದಟ್ ಈಸ್ 5 2s are 10 ಇಂಟು ಎಕ್ಸ್ ಪ್ಲಸ್ 4x ಹಾಗೆ ಇದೆ, ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೇನು ಉಳಿಯುತ್ತೆ, ಇಲ್ಲಿ 5x ಸ್ಕ್ವೇರ್ ಪ್ಲಸ್ ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಇರೋದ್ರಿಂದ ನೀವು ಈ ಎರಡೂ ಟರ್ಮನ್ನು ಆ್ಯಡ್ ಮಾಡ್ಕೋಬೋದು. 10x ಪ್ಲಸ್ 4x ಈಸ್ 14x. ಸೊ ಇದಕ್ಕಿಂತ ಹೆಚ್ಚಾಗಿ ನೀವೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಹಾಗಾಗಿ 5x ಸ್ಕ್ವೇರ್ ಪ್ಲಸ್ 14x ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಇದು ಯಾವ ಆಪ್ಷನ್ ಇದೆ ಅನ್ನೋದನ್ನ ನೀವು ನೋಡಿದ್ರೆ ಆಪ್ಷನ್ ಡಿನಲ್ಲಿ ಇದೆ, 5x ಸ್ಕ್ವೇರ್ ಪ್ಲಸ್ 14x ಅಂತ. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಇನ್ ಎ ಕಂಪ್ಯೂಟರ್ ವಾಟ್ ಈಸ್ ದ ನೇಮ್ ಆಫ್ ದ ಹೈ ಸ್ಪೀಡ್ ಮೆಮೊರಿ ಯೂಸ್ಡ್ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ನಲ್ಲಿ ಹೈ ಸ್ಪೀಡ್ ಮೆಮೊರಿ ಯೂಸ್ ಆಗೋದಕ್ಕೆ ಹೆಸರೇನು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಉತ್ತರ ಕ್ಯಾಚಿ ಮೆಮೊರಿ ಅಂತ ಹೇಳ್ತಾರೆ. ಸೊ CACHE ಮೆಮೊರಿ ಅನ್ನೋದು ಸರಿಯಾದಂಥ ಉತ್ತರ. ಸೊ ಆಪ್ಷನ್ ಎ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ಶಾಪ್ಕೀಪರ್ ಚೀಟ್ಸ್ ಟು ದ ಎಕ್ಸ್ಟೆಂಟ್ ಆಫ್ 11% while buying and selling fruits by using tampered weights. His total gain in percentage is ಅಂತ ಪ್ರಶ್ನೆ ಇದೆ. 11% ಅನ್ನೋದು ನಿಮಗೆ ಮೇನ್ ಕೀ ಆಗಿರುತ್ತೆ. ಈ 11%ನ್ನು ಯಾವ ರೀತಿ ಚೀಟ್ ಮಾಡಿದ್ದಾನೆ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಶ್ನೆ ಕೇಳಿರೋದು ಇಷ್ಟೇ, ಒಬ್ಬ ಅಂಗಡಿಯವನು 11% ಅಷ್ಟು ಲಾಭ ಮಾಡ್ಕೋತಾ ಇದ್ದಾನೆ. ಯಾವಾಗ ಅಂದರೆ ಹಣ್ಣುಗಳನ್ನ ತಗೊಳ್ಬೇಕಾದ್ರೂ ಕೂಡ 11% ಲಾಭ ಮಾಡ್ಕೋತಾ ಇದ್ದಾನೆ, ಹಣ್ಣುಗಳನ್ನು ಮಾರಬೇಕಾದ್ರೂ ಕೂಡ 11% ಲಾಭ ಮಾಡ್ಕೋತಾ ಇದ್ದಾನೆ. ಯಾವ ರೀತಿ ಅಂದರೆ ಯೂಸಿಂಗ್ ಟ್ಯಾಂಪರ್ಡ್ ವೆಯ್ಟ್ಸ್ ಅಂತ. ಇಲ್ಲಿ ಕೊಂಡ್ಕೋಬೇಕಾದ್ರೆ ಈಗ 1 kg ಅಂತ ಅಂದ್ಕೊಂಡ್ರೆ ನಿಮಗೆ 1 kg ಅಂದರೆ ಎಷ್ಟು, 1000 ಗ್ರಾಮ್ ಅಲ್ವಾ. ಈ 1000 ಗ್ರಾಮ್ನಲ್ಲಿ 11% ಅಷ್ಟು
ಮೋಸ ಮಾಡ್ತಾ ಇದ್ದಾನೆ, ಅಂದರೆ 11% ಹೆಚ್ಚಿಗೆ ತಗೋತಾ ಇದ್ದಾನೆ 1 kg ಲೆಕ್ಕದಲ್ಲಿ. ಯಾರ ಹತ್ರ? ಪರ್ಚೇಸ್ ಮಾಡೋನ ಹತ್ರ. ಅದೇ ರೀತಿ ವಾಪಸ್ ಮಾರಬೇಕಾದ್ರೆ ಆತ 1000 ಗ್ರಾಮ್ಗಿಂತ ಕಡಿಮೆ 11% ಕಡಿಮೆ ಕೊಡ್ತಾ ಇದ್ದಾನೆ ಮೋಸ ಮಾಡಿ. ಹಾಗಾಗಿ ಅವನಿಗೆ ತಗೋಬೇಕಾದ್ರೂ 11% ಲಾಭ ಆಗ್ತಾ ಇದೆ, ವಾಪಸ್ ಮಾರಬೇಕಾದ್ರೂ 11% ಲಾಭ ಆಗ್ತಾ ಇದೆ. ಈ ಎರಡರಲ್ಲೂ ಕೂಡ ಕಾಮನ್ ಆಗಿದೆ ಗೇನ್ ಪರ್ಸೆಂಟೇಜು. ಈ ರೀತಿ ಕಾಮನ್ ಗೇನ್ ಪರ್ಸೆಂಟೇಜ್ ಇದ್ದಾಗ, ಕಾಮನ್ ಗೇನ್ ಅಂತ ಕೊಟ್ಟಾಗ, ಅಂದರೆ ಸಾಮಾನ್ಯವಾಗಿ ಎರಡೂ ಕಡೆ ಲಾಭ ಅಂತ ಕೊಟ್ಟಾಗ ನಿಮಗೆ ಒಂದು ಈಸಿಯಾದ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ದಟ್ ಈಸ್ ಪ್ರಾಫಿಟ್ percentage is equal to 100 plus common gain percentage whole square divided by 100 minus 100. ಈ ಫಾರ್ಮುಲಾನ ನೀವು ಯೂಸ್ ಮಾಡಿ ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿಬೋದು. ಇಲ್ಲಿ ಕಾಮನ್ ಗೇನ್ ಪರ್ಸೆಂಟೇಜ್ ಎಷ್ಟು ಅನ್ನೋದು ಗೊತ್ತು ನಿಮಗೆ, 11% ಅಂತ. ಹಾಗಾಗಿ ಆ 11%ನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಬನ್ನಿ ಸಾಲ್ವ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು 100 ಪ್ಲಸ್ 11 whole square divided by 100 minus 100. 100 plus 11 ಅಂದರೆ 111 whole square divided by 100 minus 100. That is equal to 111 into 111. ಯಾಕೆ ಅಂದರೆ 111 ಹೋಲ್ ಸ್ಕ್ವೇರ್ ಅಂದರೆ ಅದನ್ನು 2 times ಮಲ್ಟಿಪ್ಲೈ ಮಾಡ್ಬೋದು, ದಟ್ ಈಸ್ ಸ್ಕ್ವೇರ್ ಆಗಿರೋದ್ರಿಂದ, ಡಿವೈಡೆಡ್ ಬೈ 100 ಮೈನಸ್ 100 ಆಗಿರುತ್ತೆ. ಈಗ 111 ಇಂಟು 111 ನೀವು ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಆ್ಯಸ್ ಯೂಶ್ವಲ್ ಕಾಮನ್ ಮಲ್ಟಿಪ್ಲೈ ಮಾಡಿಕೊಂಡ್ರು ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. 111 ಇಂಟು 111, 1 1 7 1 1 7 1 1 7. ಸೊ 1 1 7 1 1 7 1 1 7 ನೋಡಿ, ಇಲ್ಲಿ ಆ್ಯಸ್ ಯೂಶ್ವಲ್ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು ಡೈರೆಕ್ಟಾಗಿ. ಸೊ 1 2 3 2 1. ಸೊ 1 2 3 2 1 ಅನ್ನೋದು ಮಲ್ಟಿಪಲ್ ಆಫ್ 111 ಇಂಟು 111. ಸೊ ಅದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿದಾಗ 1 2 3 2 1 ಡಿವೈಡೆಡ್ ಬೈ 100 ಮೈನಸ್ 100. ಸೊ ಇಲ್ಲಿ 100 ಡಿವೈಡೆಡ್ ಬೈ ಇರೋದ್ರಿಂದ ನೀವು ಲಾಸ್ಟಿಂದ 2 ಡಿಜಿಟ್ಸ್ ಬಿಟ್ಟು ನೀವು ಪಾಯಿಂಟ್ನ ಇಡಬೇಕಾಗತ್ತೆ. ಹಾಗೆ ಇಟ್ಟಾಗ ನಿಮ್ಗೆ ಏನು ಬರುತ್ತೆ, 1 2 3.21 ಮೈನಸ್ 100%. ಸೊ 123.21ರಿಂದ 100ನ ಮೈನಸ್ ಮಾಡಿದ್ರೆ ನಿಮ್ಗೆ ಏನು ಉಳಿಯುತ್ತೆ, 23.21% ಉಳಿಯುತ್ತೆ. ಸೊ ಹಾಗಾಗಿ ಆತನಿಗೆ ಆದಂತಹ ಒಟ್ಟು ಲಾಭ ಎಷ್ಟು ಅಂದರೆ, ಟೋಟಲ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ರೆ 23.21. ಆಪ್ಷನ್ ಬಿ 23.21 ಅನ್ನೋದು ಸರಿಯಾದಂತಹ ಉತ್ತರಕ್ಕೆ ನೀವು ಈ ಫಾರ್ಮುಲಾನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವೀಕ್ಷಕರೇ, ಇದೊಂದು ಪ್ರಶ್ನೆ ಇದೆ ನೋಡಿ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಪ್ರಶ್ನೆ. ಈ ಟ್ರಿಕ್ಕಿ ಪ್ರಶ್ನೆನ ಆನ್ಸರ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಕ್ಯಾಶುವಲ್ ಆಗಿ ಇದನ್ನು ಹೇಗೆ ಮಾಡ್ತಾರೆ ಫಸ್ಟು ಅಂತ ಹೇಳ್ಬಿಡ್ತೀನಿ ನೋಡಿ. ದ ಕ್ಯಾಶ್ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಅಟ್ ಎ ಪ್ರಾಫಿಟ್ ಆಫ್ 2% ಆ್ಯಂಡ್ 18% ಈಸ್ ₹3. ದ ರೇಷಿಯೋ ಆಫ್ 2 ಸೆಲ್ಲಿಂಗ್ ಪ್ರೈಸ್ ಈಸ್ ಅಂತ ಕೇಳಿದ್ದಾರೆ. ರೇಷಿಯೋ ಆಫ್ 2 ಸೆಲ್ಲಿಂಗ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ ಒನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಆಫ್ ಸೆಕೆಂಡ್ ಒನ್ ಆಗಿರುತ್ತೆ. ಸೊ ಏನು ಥಿಂಕ್ ಮಾಡಿಬಿಡ್ತಾರೆ ಅಂದರೆ, ಎಲ್ಲರೂ ಕಾಸ್ಟ್ ಪ್ರೈಸ್ನ 100 ಅಂತ ಅಸ್ಯೂಮ್ ಮಾಡ್ಕೊಬಿಡ್ತಾರೆ ಅಲ್ವಾ. ಕಾಸ್ಟ್ ಪ್ರೈಸ್ನ 100 ಅಂತ
ಅಸ್ಯೂಮ್ ಮಾಡ್ಕೋತಾರೆ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ ಅಂತ ಅಂದಾಗ ಏನು ಮಾಡಬೇಕು, 2% ಲಾಭ ಆಗಬೇಕು. ಆ 2% ಲಾಭ ಆಗಬೇಕು ಅಂದರೆ 100ಗೆ 2% ಆ್ಯಡ್ ಆಗಬೇಕು. 100ಅಲ್ಲಿ 2% ಅಂದರೆ 2ನೇ ಆಗಿರುತ್ತೆ. ಹಾಗಾಗಿ 100ಗೆ 2ನ ಆ್ಯಡ್ ಮಾಡಿದ್ರೆ ಸೊ 102 ಬರುತ್ತೆ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಆಫ್ 2 ಅಂತ ಬಂದಾಗ 18% ಲಾಭ ಆಗಬೇಕು ಅಂದಾಗ ಸೊ 118 ರೂಪಾಯಿ ಆಗುತ್ತೆ. ಸೇಮ್ ಮೊದಲನೇದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಅದೇ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ 118 102 ಬರುತ್ತೆ. ಸೊ ರೇಷಿಯೋ ಕೇಳಿರೋದ್ರಿಂದ ಏನು ಮಾಡಿಬಿಡ್ತಾರೆ, 102 ಡಿವೈಡೆಡ್ ಬೈ 118ನ ಮಾಡ್ತಾರೆ. ಆವಾಗ 2 5s are 10, 2 9s are 18, 2 5s are 10, 2 1s are 2. ದಟ್ ಈಸ್ 51:59 ಅನ್ನೋದು ಸರಿಯಾದಂತಹ ಉತ್ತರ ಅಂತ ಆಪ್ಷನ್ 1ಗೆ ಟಿಕ್ ಮಾಡ್ತಾರೆ. ಆ್ಯಕ್ಚುಲಿ ಸರಿಯಾದ ಉತ್ತರನೂ ಅದೇ 51:59 ಅನ್ನೋದು. ಆದರೆ ಇಲ್ಲಿ ಕೊಟ್ಟಿರುವಂಥ ಕಂಡೀಷನನ್ನು ನೋಡಿ, ಇದೊಂದು ಬ್ಲೈಂಡ್ ಮೆಥಡಲ್ಲಿ ಮಿಸ್ ಆಗಿ ನಿಮ್ಮ ಅದೃಷ್ಟದಲ್ಲಿ ಸರಿಯಾಗ್ಬೋದು ಅಷ್ಟೇ. ಇಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಅಟ್ ಎ ಪ್ರಾಫಿಟ್ ಆಫ್ 2% ಆ್ಯಂಡ್ 18% ಈಸ್ ₹3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2% 3% ಪ್ರಾಫಿಟನ್ನು ನೀವೇನಾದರೂ ಮೈನಸ್ ಮಾಡಿದ್ರೆ ಇಲ್ಲಿ 18 ಅನ್ನೋದು ಪ್ರಾಫಿಟ್ ಆಗಿರುತ್ತೆ. ಮೈನಸ್ 2% ಅಂದರೆ 2 ಅನ್ನೋದು ಪ್ರಾಫಿಟ್ಟು. 18 - 2 ಈಸ್ 16 ಬರ್ತಾ ಇದೆ. ಸೊ 16 ಅನ್ನೋದು ಡಿಫ್ರೆನ್ಸ್ ಆಗಿರೋದಿಲ್ಲ, ಡಿಫ್ರೆನ್ಸು 3 ಆಗಿರಬೇಕು. ಹಾಗಾಗಿ ಈ ಕ್ವಶನಿಗೆ ಈ ವೇನಲ್ಲಿ ಮಾಡಿದ್ರೆ ಲಕ್ಕೀಲಿ 51:59 ಬರುತ್ತೆ. ಸೊ ಆತ ಸರಿಯಾದ ಉತ್ತರ ಅಂತ ಮಾರ್ಕ್ ಮಾಡಿ ಬಂದಿರ್ಬೋದು. ಆದರೆ ಕರೆಕ್ಟ್ ವೇ ಹೇಗೆ ಮಾಡೋದು ಈ ಕ್ವಶನಿಗೆ ಸೊಲ್ಯೂಷನ್ ಅಂತ ಹೇಳೋದಾದರೆ ಬನ್ನಿ ನೋಡೋಣ. ನಿಮಗೆ ಬೇಕಾಗಿರೋದು ಸೆಲ್ಲಿಂಗ್ ಪ್ರೈಸ್ ಆಫ್ 1 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಆಫ್ 2. ಇಲ್ಲಿ ಪ್ರಾಫಿಟ್ಟು ವೇರಿ ಇರೋದ್ರಿಂದ ನೀವು ಕಾಸ್ಟ್ ಪ್ರೈಸ್ನ ಒಂದೇ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಕಾಸ್ಟ್ ಪ್ರೈಸ್ನ ಎಕ್ಸ್ ಅಂತ ಅಂದ್ಕೊಳ್ಳಿ. ಈ ಕಾಸ್ಟ್ ಪ್ರೈಸ್ ಎಕ್ಸ್ ಆಗಿದ್ದರೆ ಆವಾಗ ನೀವೇನು ಬರ್ಕೋಬೋದು, ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ 1 ವ್ಯಾಲ್ಯೂನ ನಾವು ಈಸಿಯಾಗಿ ಕಂಡುಹಿಡಿಬೋದು. ಏನು ಹೇಳ್ತೀವಿ, ಸೆಲ್ಲಿಂಗ್ ಪ್ರೈಸ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ 2% ಅಲ್ವಾ. ಎಕ್ಸ್ ಪ್ಲಸ್ 2% ಆಫ್ ಎಕ್ಸ್. ಎಕ್ಸಿಗೆ ಎಕ್ಸ್ ಪ್ಲಸ್ 2% ಅಷ್ಟು ಏನು ಮಾಡ್ತಾ ಇದ್ದೀರಾ, ಸೆಲ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಆಫ್ 2 ಅಂದಾಗ ಎಕ್ಸ್ ಪ್ಲಸ್ 18% ಆಫ್ ಎಕ್ಸ್ ಅಂತ. ನಿಮಗೆ ಗೊತ್ತು 2% ಅಂದರೆ ಏನಂತ ಬರ್ಕೋಬೋದು, 2 ಡಿವೈಡೆಡ್ ಬೈ 100 ಅಂತ ಬರ್ಕೋಬಹುದು. ಇದನ್ನು ನೀವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಎರಡು ವ್ಯಾಲ್ಯೂಗಳಿಗೆ ಏನು ಬರುತ್ತೆ, ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 18 ಡಿವೈಡೆಡ್ ಬೈ 100 ಪ್ಲಸ್ ಇಂಟು ಎಕ್ಸ್. ಈಗ 100 ಮತ್ತು 100ಅನ್ನು ನೀವು ಇಲ್ಲಿ ಎಲ್ ಸಿ ಎಮ್ನ ತೊಗೊಂಡಾಗ ನಿಮಗೇನು ಸಿಗುತ್ತೆ, 100 ಆ್ಯಸ್ ಎ ಎಲ್ ಸಿ ಎಮ್, ಮೇಲ್ಗಡೆ 100x ಪ್ಲಸ್ 2x ಡಿವೈಡೆಡ್ ಬೈ 100x ಪ್ಲಸ್ 18x divided by 100. This 100 get cancel. ನಿಮ್ಗೆ ಏನು ಉಳಿಯುತ್ತೆ, 102x divided by 118x ಉಳಿಯುತ್ತೆ. ಈ ಎಕ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 2 5s are 10, 2 1s are 2, 2 5s are 10, 2 9s are 18. ಸೊ 51 ಮತ್ತು 59 ಅನ್ನೋದು ಕೋ ಪ್ರೈಮ್ ಆಗಿರೋದ್ರಿಂದ 51:59 ಅನ್ನೋದು ಸರಿಯಾದಂತಹ ರೇಷಿಯೋ ಆಗಿರುತ್ತೆ. ಹಾಗಾಗಿ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಆಫ್ 1 and 2 ಕೇಸಸ್ ಎರಡದು ರೇಷಿಯೋ ತೆಗೆದ್ರೆ ನಿಮಗೆ 51:59 ಬರುತ್ತೆ. ಸೊ ಆಪ್ಷನ್ 1 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ 0.592 ಡಿವೈಡೆಡ್ ಬೈ 0.80 ಈಸ್ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಆದಂಥ ಪ್ರಶ್ನೆ. 0.592
ಡಿವೈಡೆಡ್ ಬೈ 0.8 ಅಂತ ಕೊಟ್ಟಿದ್ದಾರೆ. ಈ ರೀತಿ ಡೆಸಿಮಲ್ ಕೊಟ್ಟಾಗ ನೀವು ಫಸ್ಟ್ ಇದನ್ನು ಹೋಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಹೋಲ್ ನಂಬರ್ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ? ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳಿದೆ ನೋಡಿ, 1 2 3. ಸೊ 3 ಸಂಖ್ಯೆಗಳಿರೋದ್ರಿಂದ ಮೇಲ್ಗಡೆ ನ್ಯೂಮರೇಟರ್ಗೆ 3 ಸೊನ್ನೆಗಳಿರುವಂಥ ನಂಬರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಅದು 1000 ಅಂತ ಅಂದ್ಕೊಳ್ಳಿ. ಮೇಲ್ಗಡೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ ಅದೇ ನಂಬರಿಂದ ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಗ ಇದು ನಿಮಗೆ ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ 592 ಡಿವೈಡೆಡ್ ಬೈ, ನೋಡಿ ಒಂದು ಡಾಟನ್ನು ನೀವು ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಅಥವಾ ಒಂದು ಝೀರೋನ ನೀವು ಕ್ಯಾನ್ಸಲ್ ಮಾಡ್ಬೋದು. ದಟ್ ಈಸ್ 8 × 100. ದಟ್ ಈಸ್ ಈಕ್ವಲ್ ಟು, ಸೊ 4 2s are 8, 4 1s are 4, 4 4s are 16, 4 8s are 32, 2 1s are 2, 2 7s are 14, 2 4s are 8. That is 74 divided by 100 ಉಳಿಯುತ್ತೆ. ಸೇಮ್ ಈಗ ಇಲ್ಲಿ 2 zeros ಇರೋದ್ರಿಂದ ಡಿನಾಮಿನೇಟರಲ್ಲಿ ಮೇಲ್ಗಡೆ 2 ನಂಬರ್ಸ್ ಆದಮೇಲೆ ನೀವು ಪಾಯಿಂಟ್ನ ಇಡಬೇಕಾಗುತ್ತೆ. ಏನು ಆನ್ಸರ್ ಬರುತ್ತೆ? 0.74 ಅನ್ನೋದು ಆನ್ಸರ್ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ 0.74 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆನ ನೋಡೋಣ. Laura was going with a boy and is asked by a woman about the relationship between them. Laura replied, "My maternal uncle and the uncle of his maternal uncle is the same. How is Laura related with that boy?" ಸೊ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಲಾರಾ ಅನ್ನೋಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹೆಣ್ಣು ಒಬ್ಬ ಹುಡುಗನ ಜೊತೆ ಹೋಗ್ತಾ ಇದ್ದಾಳೆ. ಅವಳನ್ನು ನೋಡಿದ ಇನ್ನೊಂದು ಹೆಣ್ಣು ಕೇಳ್ತಾಳೆ, ಈ ಹುಡುಗನಿಗೂ ನಿನಗೂ ಏನು ಸಂಬಂಧ ಅಂತ. ನನ್ನ ತಾಯಿಯ ಅಣ್ಣ ಅಥವಾ ತಮ್ಮ ಅವನ ತಾಯಿಯ ಅಣ್ಣ ಅಥವಾ ತಮ್ಮನಿಗೂ ಕೂಡ ಅಂಕಲ್ ಆಗಿರ್ತಾರೆ ಅಂತ ಹೇಳ್ತಾಳೆ. ಇದಕ್ಕೆ ಯಾವ ರೀತಿ ರಿಲೇಟ್ ಮಾಡ್ತೀರಾ ಅನ್ನೋದು ನಿಮಗೆ ಬರುವಂಥದ್ದು. ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವಶನ್ನು. ನೀವು ಆನ್ಸರ್ ಮಾಡ್ತಾಯಿದ್ರೆ ಈಸಿಯಾಗಿ ಬರುತ್ತೆ. ಮೈ ಮೆಟರ್ನಲ್ ಅಂಕಲ್ ಅಂತ ಹೇಳಿದ್ದಾಳೆ. ಯಾರಿಗೆ? ಲಾರಾದು. ಸೊ ಫಸ್ಟು ಲಾರಾ ಸಂಬಂಧವನ್ನು ಬರ್ಕೊಬಿಡೋಣ. ಸೊ ಲಾರಾನ ಮೆಟರ್ನಲ್ ಅಂಕಲ್ ಅಂದರೆ ಲಾರಾನ ಮದರ್ನ ಏನಾಗಿರ್ತಾನೆ? ಬ್ರದರ್ ಆಗಿರ್ತಾನೆ. ಸೊ ಈತ ಲಾರಾಗೆ ಮೆಟರ್ನಲ್ ಅಂಕಲ್ ಆಗಿರ್ತಾನೆ. ಅದೇ ರೀತಿ ನೆಕ್ಸ್ಟ್ ಏನಾಗಿದೆ? ದ ಅಂಕಲ್ ಆಫ್ ಹಿಸ್ ಮೆಟರ್ನಲ್ ಅಂಕಲ್ ಈಸ್ ದ ಸೇಮ್ ಅಂತ. ಅಲ್ಲಿಗೆ ಇಲ್ಲಿ ಆ ಬಾಯ್ ಬರ್ತಾನೆ. ಆ ಬಾಯ್ನ ಮೆಟರ್ನಲ್ ಅಂಕಲ್ ಅಂದರೆ ಬಾಯ ಮದರ್ ಆ ಮದರಿಗೆ ಒಬ್ಬ ಬ್ರದರ್. ಈ ಬ್ರದರ್ಗೆ ಇವರು ಸೇಮ್ ಅಂಕಲ್ ಆಗಿರ್ತಾರೆ. ಈ ರೀತಿ ಆಗಬೇಕು ಅಂದರೆ ಯಾವಾಗ ಸಾಧ್ಯ? ಸೊ ಇವರು ಲಾರಾನ ತಾಯಿಗೆ ಏನಾಗಿರಬೇಕು? ಮಗಳಾಗಿರಬೇಕು. ಡಾಟರ್ ಆಗಿದ್ದಾಗ ಇವಳು ಏನಾಗ್ತಾರೆ? ಅವರಿಗೆ ಸಿಸ್ಟರ್ ಆಗ್ತಾರೆ. ಸೊ ಇಬ್ಬರು ಸಿಸ್ಟರ್ ಆಗಿರೋದ್ರಿಂದ ಈತನಿಗೆ ಈಕೆ ಆಂಟ್ ಆಗ್ತಾಳೆ. ಸೊ ಈಕೆಗೆ ಈತ ನೆಫ್ಯೂ ಆಗ್ತಾನೆ. ಹಾಗಾಗಿ ಆಂಟ್ ಆ್ಯಂಡ್ ನೆಫ್ಯೂ ಅನ್ನೋದು ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ಸರಿಯಾಗಿರುತ್ತೆ. ವೀಕ್ಷಕರೇ, ಈ ದಿನ ನಾನು ನಿಮಗೆ RRB NTPC 11th ಏಪ್ರಿಲ್ 2016ರಲ್ಲಿ ನಡೆದ ಶಿಫ್ಟ್ 1 ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲ 10 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಸಂಶಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇದು ನನ್ನ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಮುಂದಿನ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಅದು ನಿಮ್ಮ ರೆಸ್ಪಾನ್ಸ್ ಮೇಲೆ ನಿಂತಿರುತ್ತೆ ವೀಕ್ಷಕರೇ. ನಾನು ಇದೇ ರೀತಿ ಈ ವಿಡಿಯೋಗಳನ್ನ ಕಂಟಿನ್ಯೂ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.